ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಫೈನಲಿ ಇವಾಗ ವೇಟ್ ಮಾಡ್ತಾ ಇದ್ವಿ. ಯಾವುದಕ್ಕೆ ಅಂದರೆ ಅಕ್ಕಂದು ಅಂದರೆ ಹೇಮಕ್ಕಂದು ಆ್ಯನಿವರ್ಸರಿಗೆ. ಫೈನಲಿ ಆ್ಯನಿವರ್ಸರಿ ಬಂದೇ ಬಿಡ್ತು. ಸೊ ಇವಾಗ ಅಲ್ಲಿಗೇ ಹೋಗ್ತಾ ಇದ್ದಿದ್ದು. ಆಲ್ರೆಡಿ ವೀರು ಅಲ್ಲೇ ಇದ್ದಾರೆ. ಸೊ ಅಲ್ಲಿ ಏನೇನು ಮಾಡ್ತಿದ್ದಾರೆ, ಡೆಕೋರೇಷನ್ ಯಾವ ಥರ ಇದೆ ಎಲ್ಲ ನೋಡೋ ಕ್ಯೂರಿಯಾಸಿಟಿ ನನಗೂ ಇದೆ. ಸೊ ನನ್ನ ಜೊತೆ ನೀವು ನೋಡಿ ಅಂತ ಹೇಳ್ತೀನಿ. ಸೊ ವೇಟ್, ಜಸ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀನಿ ಈ ಥರ ರೆಡಿಯಾಗಿ. ಫೈನಲಿ ಬನ್ನಿ ಹಾಗಿದ್ರೆ ನನ್ನ ಜೊತೆ ನೀವು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋ ಡೈಲಿ ಲಾಗ್ಸ್. ಫ್ರೆಂಡ್ಸ್, ಏನಂದ್ರೆ ಈಗ ಫೈನಲ್ ಆಗಿ ನಾನು ಶಶಿಯಣ್ಣ ಮತ್ತೆ ಹೇಮಕ್ಕ ಅವ್ರ ಮನೆ ಹತ್ರನೇ ಇದ್ದೀನಿ. ಸೊ ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಾ ಇದೆ ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ. ಸೊ ಫೈನಲಿ ನೋಡ್ಬೋದು, ನೀವು ಇಲ್ಲಿ ಪ್ರತಿಯೊಬ್ರು ಇದ್ದಾರೆ ಇಲ್ಲೇ. ಚಂದ್ರಣ್ಣ, ಅವ್ರ ವೈಫ್ ಅಶ್ವಿನಿ ಅವರು, ಶಶಿಯಣ್ಣ ಮತ್ತೆ ವೀರು ಸಹ ಅಲ್ಲೇ ಕೂತಿದ್ದಾರೆ ಪ್ರತೀಕ್ಷಣೆ ಎತ್ಕೊಂಡು. ತನು ಇದ್ದಾಳೆ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ಬೇಕಾದ್ರೆ ನಮ್ ದೀಕ್ಷಾ ಮಾತ್ರ ಫುಲ್ ಜೋಶಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು. ನಿಮ್ಗೆಲ್ಲ ಹಾಯ್ ಹೇಳಿದ್ರು. ಅವ್ರ ಡ್ಯಾಡಿ ಅಂದ್ರೆ ಚಂದ್ರಣ್ಣ ಸಹ ಹಾಯ್ ಹೇಳಿದ್ರು. ಸೊ ಫೈನಲಿ ಈಗ ಒಂದ್ ರೇಂಜ್ಗೆ ಏನೋ ಮುಗಿಸಿದ್ದಾರೆ ಡೆಕೋರೇಷನ್ ಎಲ್ಲ. ಸೊ ಇನ್ನು ಸ್ವಲ್ಪ ಇರ್ಬೇಕಾದ್ರೆ ನಾನು ಸ್ವಲ್ಪ ಅಂದ್ರೆ ಸ್ವಲ್ಪನೇ ಹೋಗಿ ಹೆಲ್ಪ್ ಮಾಡಿದ್ದು. ಮಿಕ್ಕಿದೆಲ್ಲ ಅವರೇ ಮಾಡಿದ್ದು. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಪ್ರತಿ ವರ್ಷ ನೋಡೋದಕ್ಕೂ ಈ ವರ್ಷ ನೋಡೋದಕ್ಕೂ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ತುಂಬಾ ಅಂದ್ರೆ ತುಂಬಾನೇ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಅಟ್ ದ ಫಸ್ಟ್ ಟೈಮ್ ನಾನು ಈ ತರ ನೋಡ್ತಾ ಇದ್ದೀನಿ. ರೆಡ್ ಕಲರ್ ಬಲೂನ್ಸ್ ಎಲ್ಲ ತಗೊಂಡ್ ಬಂದು ಮನೆಯಲ್ಲಿ ಡೆಕೋರೇಷನ್ ಎಲ್ಲ ಮಾಡಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಶಶಿಯನ್ನಾಗಿ ಹೇಳ್ತಾ ಇದ್ದೆ, ಏನಪ್ಪ ಅಂದರೆ ಆ ಬಲೂನ್ ತೊಗೊಂಡು ಹೇಮಕ್ಕಗೆ ವಿಶ್ ಮಾಡಿ ನಮ್ಮೆಲ್ಲರ ಮುಂದೆ ಅಂತ ಹೇಳಿ. ಅವರು ಕೂಡ ಏನೋ ಜೋಕ್ ಮಾಡ್ತಾ ಇದ್ರು. ಮತ್ತು ಇಲ್ಲಿ ನಮ್ಮ ತನು ಓನ್ ಕ್ರಿಯೇಟಿಂಗ್ ಡಿಸೈನ್ ಮಾಡ್ತಿದ್ದಾಳೆ. ಬಲೂನ್ ಮೊದಲೇ ರೆಡ್ ಇದೆ, ಅದ್ರ ಮೇಲೆ ಇನ್ನೂ ಬೇರೆ ಥರದ್ದೇನೋ ಡಿಸೈನ್ ಮಾಡ್ತಿದ್ದಾಳೆ ಅವಳು. ಸೊ ಇಲ್ಲಿ ಡೆಕೋರೇಷನ್ ಎಲ್ಲ ಮುಗ್ದಿದೆ ಆಲ್ರೆಡಿ. ಡೆಕೋರೇಷನ್ ಹೆಂಗೆ ರೆಡಿ ಮಾಡಿದ್ದಾರೆ ಅಂದರೆ ಬಲೂನ್ ಕಾಂಬಿನೇಷನ್ ಆಗಿರ್ಬೋದು, ಮನೆಯಲ್ಲಿ ಲೈಟಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಡಾರ್ಕಾಗಿ ಎದ್ದು ಕಾಣಿಸ್ತಾ ಇತ್ತು. ಸೊ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಸೆಲೆಬ್ರೇಷನ್ ಯಾವಾಗ ಮಾಡ್ತಾರೆ ಅಂತ ಹೇಳಿ. ಅಷ್ಟರಲ್ಲಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಶಶಿ ಅಣ್ಣ, ಚಂದ್ರು ಅಣ್ಣ, ವೀರು ಅವರು ಎಲ್ಲ ಆಚೆ ಹೋಗಿದ್ದರು. ಸೊ ಅವ್ರು ಬರೋಷ್ಟರಲ್ಲಿ ಅವ್ರಿಗೆ ಏನಾದರೂ ಪ್ರ್ಯಾಂಕ್ ಮಾಡೋಣ ಅಂತ ಹೇಳಿ ಅಶ್ವಿನಿ ಅವರು ಚಂದ್ರು ಅಣ್ಣಂಗೆ ಕಾಲ್ ಮಾಡಿ ಹೇಳ್ತಾ ಇದ್ದರು. ಅದು ಏನು, ಯಾವ ರೀತಿ ನಾವು ಪ್ರ್ಯಾಂಕ್ ಮಾಡಿದ್ವಿ, ಅವ್ರ ನಮ್ಮ ಪ್ರ್ಯಾಂಕ್ ನೋಡಿ ಸೀರಿಯಸ್ ಆದ್ರ ಇಲ್ಲ, ಎಲ್ಲವನ್ನು ನೋಡ್ಕೊಂಡು ಬರೋಣ ಬನ್ನಿ. ಸರಿ, ನೀವು ಕಟ್ಕೊಂಡು ಮಾಡ್ಕೊಂಡ್ಬರ್ತೇನೆ. ಅವಳು ಮಣಿಕೊಂತ ಅಲ್ಲ, ಅವಳು ಮಣಿಕೊಂತ ಇಲ್ಲ, ಮನ್ಸಿದು ಅವನು ಅಳ್ತಾ ಇದ್ದಾಳ ಅವಳು. ಅವಳು ಅಳ್ತಾ ಇದ್ದ. ನೀವೇ ಕಟ್ ಮಾಡಿಸ್ಕೊಂಡು ಬರ್ರಿ, ನಾವು ಹೊರಳ್ತೀನಿ. ಇಲ್ಲಮ್ಮ, ಅಳ್ಬೇಡಮ್ಮ. ಇಲ್ಲಮ್ಮ, 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 ನಾನು ಹೋಗ್ತೀನಿ, ಬಂದ್ರಿ. ಇಲ್ಲಮ್ಮ, ಇಲ್ಲಮ್ಮ. ಇಲ್ಲಿ ಜಸ್ಟ್ ನಾವು ಪ್ರ್ಯಾಂಕ್ ಯಾವ ರೀತಿ ಅಂದರೆ, ಪ್ರತೀಕ್ಷಾ ಮಲಗಿದ್ದಾಳೆ, ನಾನು ಸೆಲೆಬ್ರೇಷನ್ ಮಾಡೋಕ್ಕಿರಲ್ಲ, ನೀವು ಮಾಡ್ಕೊಂಡು ಬನ್ನಿ ಅಂತ ಅಶ್ವಿನಿ ಅವರು ಚಂದ್ರು ಅಣ್ಣಂಗೆ ಹೇಳ್ತಾ ಇದ್ರು. ಅಷ್ಟೇ ಪ್ರ್ಯಾಂಕಿಂಗು. ಮತ್ತು ಅವ್ರು ಬರೋಷ್ಟರಲ್ಲಿ ನಾವು ಲೈಟ್ ಎಲ್ಲ ಆಫ್ ಮಾಡಿದ್ವಿ, ಬಾಗಿಲು ತೆಗ್ದಿರಲಿಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂತ ಸ್ವಲ್ಪ ವೇಟ್ ಮಾಡ್ತಾ ಇದ್ವಿ. ಸೊ ಫೈನಲಾಗಿ ನಾವು ಲೈಟ್ ಆನ್ ಮಾಡಿಬಿಟ್ಟು ಬಾಗಿಲು ತೆಗೆದ್ವಿ. ಅವರು ಒಳಗಡೆ ಬಂದರು. ಅವರೇನಷ್ಟು ಸೀರಿಯಸ್ ಆಗಿ ತಿಳ್ಕೊಂಡಿರಲಿಲ್ಲ. ಹೇಳಿದ್ರು ಅವರು, ನೀವು ಬಾಗಿಲು ತೆಗ್ದಿದ್ದಿಲ್ಲ ಅಂದರೆ ನಾವು ಹೋಗ್ಬಿಡ್ತಿದ್ವಿ ಆಚೆ ಅಂತ ಹೇಳಿ. ಜಸ್ಟ್ ಇಷ್ಟೇ ಫ್ರೆಂಡ್ಸ್ ಪ್ರ್ಯಾಂಕ್ ಅಂದರೆ. ವೆಡ್ಡಿಂಗ್ ಆ್ಯನಿವರ್ಸರಿ ಹೇಳು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು ಹೇಳು. ಇಲ್ಲೇ ಇದ್ದಾರೆ, ಹೇಮಕ್ಕ ರೆಡಿ ಆಗ್ತಿದ್ದಾರೆ ಅಲ್ವಾಕ? ಹೋಗಿ ಬೇಗ ರೆಡಿಯಾಗಿ ಬನ್ನಿ. ದೀಕ್ಷಾ, ಇವತ್ತು ನಮ್ಮ ಪ್ರೀತಿಯ ಹೇಮಕ್ಕ ಮತ್ತು ಶಶಿಯಣ್ಣ ಅವರ ವೆಡ್ಡಿಂಗ್ ಆನಿವರ್ಸರಿ ಇದೆ. ಮದುವೆ ಅಂದ್ರೆ ಕೇವಲ ಗಂಡ ಹೆಂಡತಿ ಒಂದಾಗೋಕೆ ಅಲ್ಲ, ಅದು ಎರಡು ಕುಟುಂಬಗಳು, ಎರಡು ಮನಸ್ಸುಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಎರಡು ಕನಸುಗಳು ಒಂದಾಗುವ ಒಂದು ಪವಿತ್ರವಾದ ಬಂಧ ಅಂತಾನೆ ನಾನು ಹೇಳ್ತೀನಿ. ಮತ್ತು ಏನಂದ್ರೆ, ಪ್ರತಿ ವರ್ಷವೂ ಆನಿವರ್ಸರಿ ಬಂದಾಗ ಅದು ಕೇವಲ ವರ್ಷಗಳ ಲೆಕ್ಕ ಅಲ್ಲ, ಅದು ಒಟ್ಟಿಗೆ ಬೆಳೆದ ನಂಬಿಕೆಯ ಪ್ರೀತಿ ಮತ್ತು ನೆನಪು ಅಂತಾನೆ ಹೇಳ್ಬಹುದು. ಜೀವನದಲ್ಲಿ ಕೆಲವು ಸಂಬಂಧಗಳು ಹೇಗೆಂದ್ರೆ ದೇವರ ಕೊಡುಗೆ ಆಗಿರುತ್ತವೆ. ಆ ಸಂಬಂಧಗಳು ಕೇವಲ ಎರಡು ಹೃದಯಗಳನ್ನ ಮಾತ್ರ ಅಲ್ಲ, ಎರಡು ಕುಟುಂಬಗಳನ್ನ ಕೂಡ ಒಂದು ಮಾಡುತ್ತೆ. ಅಂತಹ ಒಂದು ಸುಂದರವಾದ ಬಂಧವೇ ನಮ್ಮ ಹೇಮಕ್ಕ ಮತ್ತು ಶಶಿಯಣ್ಣ ಅವರ ವೈವಾಹಿಕ ಜೀವನ ಅಂತಾನೆ ನಾನು ಹೇಳ್ತೀನಿ. ಟೈಮ್ಸ್ ನಾನು ಹೇಮಕ್ಕ ಜೊತೆ ಅವ್ರ ಮದುವೆ ಬಗ್ಗೆ ಮಾತಾಡಿದಾಗ ನನ್ಗೆ ಅನ್ಸಿದಿಷ್ಟೇ, ಇವರಿಬ್ಬರ ಮದುವೆಯ ದಿನ ಕೇವಲ ಒಂದು ಕಾರ್ಯಕ್ರಮವಾಗಿರ್ಲಿಲ್ಲ, ಅದು ಒಂದು ಹೊಸ ಪಯಣದ ಆರಂಭವಾಗಿತ್ತು. ಸಂತೋಷ, ನಗು, ಕನಸುಗಳು, ಭರವಸೆಗಳು
ಇವೆಲ್ಲವನ್ನು ಕೈ ಹಿಡಿದು ಅವರು ಜೀವನದ ದಾರಿಯಲ್ಲಿ ಹೆಜ್ಜೆ ಹಾಕಿದರು. ಇಂದು ಅವರ ವೆಡ್ಡಿಂಗ್ ಆನಿವರ್ಸರಿ ಎಂದರೆ ಆ ಎಲ್ಲ ಸುಂದರ ನೆನಪುಗಳನ್ನ ಮತ್ತೊಮ್ಮೆ ನೆನೆದು ಕೃತಜ್ಞತೆಯಿಂದ ಆಚರಿಸುವ ದಿನ ಅಂತ ಹೇಳ್ತೀನಿ. ಈ ವೆಡ್ಡಿಂಗ್ ಆ್ಯನಿವರ್ಸರಿ ನಿಮಗೆ ಇನ್ನಷ್ಟು ಸಂತೋಷ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರಲಿ. ನಿಮ್ಮ ಬಂಧ ಇನ್ನಷ್ಟು ಗಟ್ಟಿಯಾಗಲಿ. ಮುಂದಿನ ವರ್ಷಗಳು ಇನ್ನಷ್ಟು ಸುಂದರ ನೆನಪುಗಳಿಂದ ತುಂಬಿರಲಿ. ನಿಮ್ಮ ಜೀವನ ಹೀಗೇನೆ ನಗುವಿನಿಂದ, ಪ್ರೀತಿಯಿಂದ, ಆಶೀರ್ವಾದಗಳಿಂದ ತುಂಬಿರಲಿ. ದೇವರು ನಿಮಗೆ ದೀರ್ಘ ಆಯುಷ್ಯ ಮತ್ತು ಸದಾ ಒಟ್ಟಿಗೆ ಇರೋ ಭಾಗ್ಯ ನೀಡಲಿ ಎಂದು ಅಲ್ಲೆಲ್ಲರೂ ವಿಶ್ ಮಾಡಿದ್ರು. ಹೇಮಕ್ಕ ಮತ್ತು ಶಶಿಯಣ್ಣಗೆ ನೋಡಿದ್ರೆ ಗೌರವ, ಸಹನೆ, ಪ್ರೀತಿ ಈ 3 ಮೌಲ್ಯಗಳು ಅವರ ಮನೆಗೆ ಒಂದು ಸುಂದರವಾದ ಆಧಾರ ಅಂತ ಅನಿಸುತ್ತೆ. ಅವರಿಬ್ಬರ ನಗು ಮನೆಯನ್ನು ತುಂಬಿಸುತ್ತೆ. ಅವರ ಒಗ್ಗಟ್ಟು ಕುಟುಂಬಕ್ಕೆ ಶಕ್ತಿ ನೀಡುತ್ತೆ. ಶಶಿಯಣ್ಣ ಮತ್ತು ಹೇಮಕ್ಕಗೆ ನೋಡಿದ್ರೆ ಅನಿಸುತ್ತೆ ಇವರಿಬ್ಬರು ಪ್ರೀತಿಯ ಅರ್ಥವನ್ನು ತೋರಿಸಿದ್ದಾರೆ ಅಂತ. ಹೇಗೆಂದರೆ ಅದು ಪ್ರೀತಿ ಅಂದರೆ ದೊಡ್ಡ ದೊಡ್ಡ ಮಾತುಗಳಲ್ಲ, ದಿನನಿತ್ಯದ ಚಿಕ್ಕ ಚಿಕ್ಕ ಕಾಳಜಿಯಲ್ಲೂ ಪ್ರೀತಿ ಇರುತ್ತೆ. ಒಬ್ರಿಗೊಬ್ಬರು ನೀಡುವ ಬೆಂಬಲ, ಸಂಕಷ್ಟದಲ್ಲಿ ಜೊತೆ ನಿಲ್ಲುವ ಧೈರ್ಯ, ಸಂತೋಷದಲ್ಲಿ ಹಂಚಿಕೊಳ್ಳುವ ನಗು ಇವೆಲ್ಲವೂ ಇವರ ಸಂಬಂಧದ ಬಲ ಅಂತ ಅನಿಸುತ್ತೆ. ಹೇಮಕ್ಕ ಅವರ ಶಾಂತ ಸ್ವಭಾವ ಮತ್ತು ಶಶಿಯಣ್ಣ ಅವರ ಜವಾಬ್ದಾರಿತನ ಇವು ಅವರ ಜೀವನವನ್ನು ಸುಂದರವಾಗಿಸಿದೆ. ಜೀವನದಲ್ಲಿ ಏನೇ ಸವಾಲು ಬಂದರೂ ಕೈ ಬಿಡದೆ ಒಟ್ಟಿಗೆ ಎದುರಿಸುವ ಶಕ್ತಿ ಇವರ ಸಂಬಂಧದಲ್ಲಿದೆ ಅಂತ ಅನಿಸುತ್ತೆ. ವೆಡ್ಡಿಂಗ್ ಆ್ಯನಿವರ್ಸರಿ ಅಂದರೆ ಕೇವಲ ವರ್ಷಗಳು ಪೂರೈಸಿದ ದಿನ ಅಲ್ಲ, ಅದು 2 ಹೃದಯಗಳು ಒಟ್ಟಿಗೆ ನಡೆದು ಬಂದ ಪಯಣದ ಸಂಭ್ರಮ ಅಂತಲೇ ಹೇಳ್ಬೋದು. ಪ್ರತಿಯೊಂದು ವರ್ಷವೂ ಅವರ ಪ್ರೀತಿ, ನಂಬಿಕೆ ಮತ್ತು ಹೊಂದಾಣಿಕೆಯೇ ಸಾಕ್ಷಿ. ಮದುವೆ ಜೀವನ ಅಂದರೆ ಬರೀ ಸುಖ ಜೀವನ ಮಾತ್ರವಲ್ಲ, ಕೆಲವೊಮ್ಮೆ ಸವಾಲುಗಳು ಬರ್ತವೆ. ಆದರೆ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಂತಾಗ ಆ ಸವಾಲುಗಳು ಎಷ್ಟು ಬೇಗ ಮಾಯವಾಗುತ್ತವೆ ಅಂತ ಹೇಳೋಕ್ಕೆ ಆಗಲ್ಲ. ಅದೇ ಒಂದು ನಿಜವಾದ ಸಂಬಂಧದ ಶಕ್ತಿ. ಈಗ ಈ ಕುಟುಂಬದ ಸಂತೋಷ ಮತ್ತು ಈ ದಿನದ ವಿಶೇಷ ಹೇಳಬೇಕಂದ್ರೆ ಏನಂದರೆ, ಒಂದು ದಂಪತಿಯ ಒಗ್ಗಟ್ಟು ಮನೆಗೆ ಶಾಂತಿ ಕೊಡುತ್ತೆ, ಅವರ ಪ್ರೀತಿ ಮಕ್ಕಳಿಗೆ ಶಕ್ತಿ ಕೊಡುತ್ತೆ, ಕುಟುಂಬಕ್ಕೆ ಬಲ ಕೊಡುತ್ತೆ. ಆ್ಯನಿವರ್ಸರಿ ದಿನ ಅಂದರೆ ಕುಟುಂಬದ ಎಲ್ಲರೂ ಸೇರಿ ಆ ಸಂತೋಷವನ್ನು ಹಂಚಿಕೊಳ್ಳುವ ಕ್ಷಣ. ಮತ್ತು ಈ ದಿನ ಅವರು ಮತ್ತೆ ಒಮ್ಮೆ ನಾವು ಒಟ್ಟಿಗೆ ಅನ್ನೋದನ್ನು ನೆನಪಿಸಿಕೊಳ್ಳುವ ದಿನ, ಒಬ್ಬರಿಗೊಬ್ಬರು ಧನ್ಯವಾದ ಹೇಳಿಕೊಳ್ಳುವ ದಿನ, ದೇವರಿಗೆ ಕೃತಜ್ಞತೆ ಸಲ್ಲಿಸುವ ದಿನ. ಇವತ್ತು ಶಶಿಯಣ್ಣ ಬಂದುಬಿಟ್ಟು ಹೇಮಕ್ಕಗೆ ತುಂಬ ಡಿಫ್ರೆಂಟಾಗಿರೋ ಗಿಫ್ಟ್ ಕೊಟ್ಟರು. ಆ ಗಿಫ್ಟ್ ಆಗಿರಲಿಲ್ಲ, ಸ್ವಲ್ಪ ಸ್ಪೆಷಲ್ ಅಂದರೆ ನೆನಪಾಗಿ ಉಳಿಯೋ ಆಗಿರೋ ಗಿಫ್ಟ್ ಆಗಿತ್ತದು. ಅವ್ರಿಗೆ ಇಷ್ಟ ಆಗೋ ಸ್ಟೈಲ್ನಲ್ಲಿ ಸೆಲೆಕ್ಟ್ ಮಾಡಿದ ಗಿಫ್ಟ್ ಅದಾಗಿತ್ತು. ನೋಡಿದ ಕ್ಷಣದಲ್ಲೇ ಆ ಅಕ್ಕನ ಮುಖದಲ್ಲಿ ಬಂದ ನಗು ಏನಿದೆಯಲ್ಲ, ನಿಜವಾಗಿಯೂ ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗಲ್ಲ. ಆ ಥರ ಖುಷಿಯಲ್ಲಿದ್ದರು ಅವರು. ಹೇಮಕ್ಕ ಗಿಫ್ಟ್ ಆಕ್ಸೆಪ್ಟ್ ಮಾಡ್ಕೋತಾರೆ. ಯಾವ ರೀತಿ ಅಂದರೆ, ಅವರಿಗೆ ದೊಡ್ಡ ಗಿಫ್ಟ್ ಎಲ್ಲ ಬೇಕಾಗಿಲ್ಲ, ಹೃದಯದಿಂದ ಕೊಟ್ಟ ಸಣ್ಣ ಗಿಫ್ಟೇ ಅವರಿಗೆ ಹೆಚ್ಚು ಖುಷಿ ಕೊಡುತ್ತೆ. ಮತ್ತು ಈ ಗಿಫ್ಟ್ ಕೇವಲ ಒಂದು ವಸ್ತು ಅಲ್ಲ, ಅದರಲ್ಲಿ ಶಶಿಯಣ್ಣನ ಪ್ರೀತಿ, ಗೌರವ ಮತ್ತು ಕಾಳಜಿ ಇತ್ತು. ಶಶಿಯಣ್ಣ ಯಾವ ರೀತಿ ಗಿಫ್ಟ್ ಮಾಡಿದ್ದಾರೆ ಅಂದರೆ ಹೇಮಕ್ಕ ಶಶಿಯಣ್ಣನ ಲೈಫಲ್ಲಿ ತುಂಬಾ ಸ್ಪೆಷಲ್ ಅನ್ನೋ ಪ್ರಯತ್ನ ಆ ಗಿಫ್ಟ್ ಮುಖಾಂತರ ತೋರಿಸಿದ್ದಾರೆ. ಅದಲ್ಲದೆ ಹೇಮಕ್ಕನ ಮುಖದಲ್ಲಿರುವ ಖುಷಿ ನೋಡಿ ಶಶಿಯಣ್ಣನೂ ತುಂಬ ಖುಷಿಯಾಗಿದ್ದರು. ಉಡುಗೊರೆ ಅಂದರೆ ಗಿಫ್ಟ್ ಎಷ್ಟು ಬೆಲೆ ಬಾಳುತ್ತೆ ಅನ್ನೋದು ಮುಖ್ಯ ಅಲ್ಲ, ಅದನ್ನು ಕೊಡುವ ಮನಸ್ಸು ಎಷ್ಟು ದೊಡ್ಡದು ಅನ್ನೋದರಲ್ಲೇ ಅದರ ಮೌಲ್ಯ ಇದೆ. ಆ ದಿನ ಶಶಿಯಣ್ಣನ ಮುಖದಲ್ಲಿ ಕಂಡ ಸಂತೋಷವೇ ಹೇಮಕ್ಕಗೆ ದೊಡ್ಡ ಗಿಫ್ಟ್ ಆಗಿತ್ತು ಅಂತ ನನಗನ್ನಿಸ್ತು. ನಮ್ಮ ಹೇಮಕ್ಕ ಮತ್ತು ಶಶಿಯಣ್ಣನ ಜೋಡಿ ನೋಡಿದ ಮೇಲೆ ನನಗೊಂದು ಗಾದೆ ಮಾತು ನೆನಪಾಗ್ತಿದೆ, ಒಗ್ಗಟ್ಟೇ ಶಕ್ತಿ ಅಂತ. ಒಗ್ಗಟ್ಟು ಅಂದರೆ ಕೇವಲ ಒಟ್ಟಿಗೆ ಇರೋದಲ್ಲ, ಒಬ್ಬರ ಮನಸ್ಸು ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದು, ಕಷ್ಟ ಬಂದಾಗ ಕೈ ಬಿಡದೆ ಜೊತೆಯಾಗಿ ನಿಲ್ಲೋದು, ಸಂತೋಷ ಬಂದಾಗ ಹಂಚಿಕೊಂಡು ನಗೋದು. ಜೀವನ ಅಂದಮೇಲೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತವೆ, ಆದರೆ ಒಗ್ಗಟ್ಟಿನಿಂದ ಮಾತನಾಡಿಕೊಂಡ್ರೆ ಅದು ಯಾವುದೂ ದೊಡ್ಡ ಸಮಸ್ಯೆ ಆಗೋದಿಲ್ಲ. ಇಬ್ಬರು ಒಂದೇ ದಿಕ್ಕಿನಲ್ಲಿ ಥಿಂಕ್ ಮಾಡೋದು, ಒಂದೇ ಗುರಿ ಇಟ್ಕೊಂಡು ನಡೆದರೆ ಜೀವನ ತುಂಬ ಸುಂದರವಾಗಿರುತ್ತೆ. ಇವರಿಬ್ಬರ ಸಂಬಂಧ ನೋಡಿದರೆ ಗೊತ್ತಾಗುತ್ತೆ, ಒಬ್ಬರು ಬಲವಾಗಿದ್ದಾಗ ಇನ್ನೊಬ್ಬರು ಬೆಂಬಲವಾಗಿರ್ತಾರೆ, ಒಬ್ಬರು ದಣಿದಾಗ ಇನ್ನೊಬ್ಬರು ಧೈರ್ಯ ಕೊಡ್ತಾರೆ. ಅದೇ ಒಗ್ಗಟ್ಟೇ ಶಕ್ತಿ ಅನ್ನೋದರ ನಿಜವಾದ ಅರ್ಥ. ಅದಲ್ಲದೆ ಆ ಒಗ್ಗಟ್ಟಿನ ಅರ್ಥ ನಾನು ಏನೇನು ಹೇಳಿದ್ನಲ್ಲ, ಅದೆಲ್ಲ ನಾವು ಇವರಲ್ಲಿ ಕಾಣ್ತಾ ಇದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸ್ಪೆಷಲ್ ಆಗಿರೋ ಗಿಫ್ಟು ಕೆಳಗಡೆ ಹೇಮಕ್ಕಗೆ ವೆಯ್ಟ್ ಮಾಡ್ತಾಯಿತ್ತು. ಹೇಮಕ್ಕ ಗಿಫ್ಟಿಗೆ ವೆಯ್ಟ್ ಮಾಡ್ತಾ ಇರಲಿಲ್ಲ, ಯಾಕೆಂದರೆ ಹೇಮಕ್ಕಗೆ ಗೊತ್ತೇ ಇರಲಿಲ್ಲ ಅಲ್ಲಿ ಗಿಫ್ಟ್ ಇದೆ ಅಂತ ಹೇಳಿ. ಸೊ ಗಿಫ್ಟ್ ನನಗನ್ನಿಸ್ತು ಗಿಫ್ಟ್ ಬಂದು ವೆಯ್ಟ್ ಮಾಡ್ತಾಯಿತ್ತು ಹೇಮಕ್ಕ ಬಂದು ನೋಡಲಿ ಅಂತ ಹೇಳಿ. ನಿಜ ಹೇಳಬೇಕಂದ್ರೆ ಈ ಗಿಫ್ಟ್ ತಂದಿರೋದು ನನಗೂ ಗೊತ್ತಿಲ್ಲ, ಅಷ್ಟು ಸ್ಪೆಷಲ್ ಆಗಿರೋ ಗಿಫ್ಟ್ ಇತ್ತು.
ಆಮೇಲೆ ಹೇಮಕ್ಕಗೆ ಸರ್ಪ್ರೈಸ್ ಕೊಡೋದಲ್ಲದೆ ನಮಗೂ ಕೂಡ ಸರ್ಪ್ರೈಸ್ ಆಗಿತ್ತು ಈ ಗಿಫ್ಟು. ಸೊ ಹೇಮಕ್ಕಗೆ ನಿಧಾನವಾಗಿ ಕರ್ಕೊಂಡು ಹೋಗ್ತಿದ್ದಾರೆ ಮೆಟ್ಲಿಂದ ಕೆಳಗಡೆ. ನಾವು ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಆ ಗಿಫ್ಟ್ ಬಂದು ಪಾರ್ಕಿಂಗಲ್ಲಿತ್ತು. ಸೊ ಅಲ್ಲಿ ಹೋದ ತಕ್ಷಣ ಇಮಿಡಿಯೇಟಾಗಿ ಲೈಟ್ ಆಫ್ ಮಾಡಿದ್ರು. ಆದರೆ ನಮ್ಮ ಕಣ್ಣೆಲ್ಲ ಓಪನ್ ಆಗಿತ್ತು. ನಾನಂತೂ ಗಿಫ್ಟ್ ನೋಡಿ ತುಂಬಾ ಖುಷಿಪಟ್ಟೆ. ಅಂದ್ಕೊಂಡೆ ಹೇಮಕ್ಕ ನೋಡಿಬಿಟ್ರೆ ತುಂಬ ಖುಷಿ ಆಗ್ತಾರೆ ಅಂತ. ಅದೇ ರೀತಿ ಆಯಿತು. ಹೇಮಕ್ಕಗೆ ಮಾತೇ ಬರ್ತಾ ಇಲ್ಲ ಕಣ್ ತೆಗೆದು ನೋಡಿದ್ಮೇಲೆ. ಸೊ ಅಷ್ಟು ಖುಷಿಯಾಗಿದ್ದರು ಹೇಮಕ್ಕ. ಫಸ್ಟ್ ಎಲ್ಲ ಅಲ್ಲಿ ಹೋದ ತಕ್ಷಣ ಲೈಟ್ ಆಫ್ ಮಾಡಿಬಿಟ್ರು. ಸಡನ್ನಾಗಿ ಲೈಟ್ ಆನ್ ಮಾಡಿ ಅವ್ರ ಕಣ್ಣಿಗೆ ಕಟ್ಟಿರೋ ಬಟ್ಟೆನ ಬಿಚ್ಚಿದ್ರು. ಸೊ ಆಗ ಅವ್ರ ರಿಯಾಕ್ಷನ್ನು ಫಸ್ಟ್ ನಮ್ಮೆಲ್ಲರ ಕಡೆ ಇತ್ತು. ಆಮೇಲೆ ಬಂದು ಅವರು ವೆಹಿಕಲ್ಗೆ ನೋಡಿದ್ರು. ಆಮೇಲೆ ಎಲ್ಲರೂ ಜೋರಾಗಿ ಕಿರ್ಚಾಡಿ ಮಾತಾಡಿಕೊಂಡು ನಕ್ಕೊಂಡು ಇದ್ದರು. ಸೊ ಹೇಮಕ್ಕನ ರಿಯಾಕ್ಷನ್ ನೋಡಿದ್ರೆ ಹೇಮಕ್ಕಗೆ ಮಾತೇ ಬರ್ತಾ ಇರಲಿಲ್ಲ. ಸೊ ಅಷ್ಟು ಖುಷಿಯಾಗಿದ್ದರು ಅವರು ಕೂಡ. ಅವ್ರ ಮುಖದಲ್ಲಿರುವ ಸಂತೋಷ ಕಂಡು ಶಶಿ ಅಣ್ಣನೂ ತುಂಬ ಖುಷಿಪಟ್ಟರು. ಫೈನಲಿ ಗಿಫ್ಟ್ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅವ್ರಿಗೆ ಅನ್ನಿಸ್ತು. ಆಮೇಲೆ ನಾವೆಲ್ಲ ಇಲ್ಲಿ ತುಂಬ ಖುಷಿಯಿಂದ ನಗಾಡಿಕೊಂಡು ಕಿರ್ಚಾಡಿಕೊಂಡು ತುಂಬ ಖುಷಿಯಿಂದ ಇದ್ದರೆ ತುಂಬ ಪೇಷನ್ಸಿಂದ ವಿಡಿಯೋ ಕಾಲಲ್ಲಿ ಮನಿ ಅಣ್ಣನೂ ವಿಶ್ ಮಾಡಿ ತುಂಬ ಪೇಷನ್ಸಿಂದ ನೋಡ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು ಅವರು ಕೂಡ. ತನು ಕೇಳಿದ್ರಂತೆ ಶಶಿ ಅಣ್ಣಂಗೆ. ಮದುವೆ ಆದಮೇಲೆ ಶಶಿ ಅಣ್ಣ ಹೇಮಕ್ಕಗೆ ಅಮ್ಮಿ ಅಂತ ಕರೀತಾ ಇದ್ರಂತೆ. ಅದಕ್ಕೆ ಆ ಬಲೂನ್ ಮೇಲೆ ತನು ಬಂದು ಡೆಕೋರೇಟ್ ಅಂದರೆ ಡಿಸೈನ್ ಮಾಡಿದಳು, ಐ ಲವ್ ಯು ಅಮ್ಮಿ ಅಂತ ಹೇಳಿ. ಅದೇ ಬಲೂನ್ ತೊಗೊಂಡು ಹೇಮಕ್ಕ ಮತ್ತು ಶಶಿ ಅಣ್ಣ ಆ ಬಲೂನ್ ತೊಗೊಂಡು ಆ ವೆಹಿಕಲ್ ಜೊತೆ ಒಂದು ಫೋಸ್ ಕೊಟ್ಟರು. ಈಗ ಈ ವೆಹಿಕಲ್ ತೊಗೊಂಡು ಇವ್ರು ಹೋಗ್ತಾ ಇರೋದು ನೋಡಿದ್ರೆ ನನಗೊಂದು ಸಾಂಗ್ ನೆನಪಾಗ್ತಿದೆ. ಆ ಸಾಂಗಲ್ಲಿ ನಮ್ಮ ದುನಿಯಾ ವಿಜಯ್ ಅವರಿದ್ದಾರೆ. ಹೋಗುಮ್ಮ ಹೋಗುಮ್ಮ ಲಾಂಗು ಡ್ರೈವ್ ಹೋಗುಮ್ಮ, ಮಾಡುಮ್ಮ ಎಣ್ಣೆ ಪಾರ್ಟಿ ಮಾಡುಮ್ಮ ಅಂತ. ಲಾಂಗ್ ಡ್ರೈವ್ ಹೋಗೋದು ಬರೀ ಸುತ್ತಾಟಕ್ಕಾಗಿ ಅಲ್ಲ, ಅದು ಅವ್ರ ಮನಸ್ಸಿಗೆ ರೀಸ್ಟಾರ್ಟ್ ಕೊಟ್ಟಂಗೆ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ನಮ್ಮ ಏರಿಯಾದಲ್ಲಿ ಏನೇ ಒಂದು ಸ್ಪೆಷಲ್ಲು ಏನಾದರೂ ಒಂದು ಫಂಕ್ಷನ್ ಇರಲಿ, ಯಾರು ಎಚ್ಚರಾಗಿರ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ. ಆದರೆ ನಾನು ನೋಡಿದಾಗ ಯಾವಾಗಲೂ ರಾಮು ಎಚ್ಚರಾಗಿಯೇ ಓಡಾಡ್ತಾ ಇರ್ತಾನೆ. ಅಂದರೆ ಅಷ್ಟು ಖುಷಿಯಾಗಿರ್ತಾನೆ ಅವನು ಕೂಡ. ನಾವೆಲ್ಲ ಶಶಿ ಅಣ್ಣ ಮತ್ತು ಹೇಮಕ್ಕಗೆ ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲೇ ಹೇಮಕ್ಕ ಬರುವಾಗ ಡ್ರೈವಿಂಗ್ ಮಾಡ್ಕೊಂಡು ಬಂದರು. ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಗಾಡಿ ಅಂತ ಹೇಳಿ. ಏನಂದರೆ ನಾವು ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆನೇ ಒಂದು ಗ್ರೂಪ್ ಫೋಟೋ ತೊಗೋಬೇಕಿತ್ತು, ಬಟ್ ನಾವು ತೊಗೊಂಡಿರಲಿಲ್ಲ. ಸೊ ಸೆಲೆಬ್ರೇಷನ್ ಇನ್ನೂ ಸ್ವಲ್ಪ ಬಾಕಿ ಇತ್ತು ಅಂತ ಹೇಳಿ ನಾವು ಎಲ್ಲ ಮೇಲೆ ಬಂದ್ವಿ. ಮತ್ತು ವೀರೂ ಬಂದರು. ಇವಾಗ ಪ್ರತಿಯೊಬ್ಬರು ಬರ್ತಾಯಿದ್ವಿ. ಚಂದ್ರಣ್ಣ ಮತ್ತೆ ಹಾಯ್ ಮಾಡ್ತಾ ಇದ್ದಾರೆ ಕ್ಯಾಮ್ರಾಗೆ. ಸೆಲೆಬ್ರೇಷನ್ ಎಲ್ಲ ಮುಗಿದ ಮೇಲೆ ಎಲ್ಲರ ಮುಖದಲ್ಲಿ ಜೋಶ್ ನೋಡ್ತಾ ಇದ್ದರೆ ಇದೇ ನಿಜವಾದ ಫ್ಯಾಮಿಲಿ ಅಂತ ನನಗನ್ನಿಸ್ತು. ಅದೇ ಖುಷಿಯಲ್ಲಿ ಮತ್ತೊಮ್ಮೆ ಸೆಂದಿಲ್ ಅಂಕಲ್ ಬಂದು ಶಶಿ ಅಣ್ಣಗೆ ಕೇಕ್ ತಿನ್ನಿಸ್ತಾ ಇದ್ರು. ಆಮೇಲೆ ಹೇಮಕ್ಕನ ಹತ್ರ ಹೋಗಿ ವಲ್ಲಿ ಆಂಟಿ ಮತ್ತು ಸೆಂದಿಲ್ ಅಂಕಲು ಹೇಮಕ್ಕಗೆ ಕೇಕ್ ತಿನ್ನಿಸಿ ಅವ್ರ ಖುಷಿಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದರು. ಅಪ್ಪ ಮಗಳ ಬಗ್ಗೆ ಹೇಳಬೇಕಂದ್ರೆ, ಮಗಳು ಅಪ್ಪನ ಜೊತೆ ನಗೋದು ಅಂದರೆ ನನ್ನ ಶಕ್ತಿ ನೀವೇ ಅಪ್ಪ ಅನ್ನೋದು ಆ ಮಗಳ ಮುಖದಲ್ಲಿ ಅಂದರೆ ತನುನ ಮುಖದಲ್ಲಿ ನಾವೆಲ್ಲರೂ ನೋಡ್ತಾ ಇದ್ವಿ. ಇದೆಲ್ಲ ಆದಮೇಲೆ ಎಲ್ಲರೂ ಹೇಳ್ತಾಯಿದ್ರು ನೀವು ಎತ್ಕೊಳ್ಳೇಬೇಕು ಹೇಮಕ್ಕನ ಅಂತ ಹೇಳಿ. ಸೊ ಅದಕ್ಕೆ ಶಶಿ ಅಣ್ಣ ಸ್ವಲ್ಪ ಬಸ್ಕಿ ಎಲ್ಲ ಹೊಡೆದು ಎಲ್ಲರಿಗೂ ನಗಿಸ್ತಾಯಿದ್ರು. ಹಾಗೆ ಫೈನಲಾಗಿ ಹೇಮಕ್ಕನ ಎತ್ಕೊಂಡೇ ಬಿಟ್ಟರು. ಇದೆಲ್ಲ ಸೆಲೆಬ್ರೇಷನ್ ನೈಟ್ 12 ಗಂಟೆಗೆ ಮಾಡಿದ್ದು. ಇನ್ನೊಂದು ಏನಂದರೆ ಹೇಮಕ್ಕ ಮತ್ತು ಶಶಿ ಅಣ್ಣಂದು ಆ್ಯನಿವರ್ಸರಿ ಡೇನೇ ಕಾವ್ಯ ಸಿಸ್ಟರ್ ಅವ್ರ ಬರ್ಡೇ ಇತ್ತು. ಸೊ ಸೆಂದಿಲ್ ಅಂಕಲು ಮತ್ತು ವಲ್ಲಿ ಆಂಟಿ ಇನ್ವೈಟ್ ಮಾಡಿದರು ನಮ್ಮೆಲ್ಲರಿಗೂ. ನಾವೆಲ್ಲ ಹೋಗಿದ್ವಿ ಅಲ್ಲಿ ಈವ್ನಿಂಗು. ಕಾವ್ಯ ಸಿಸ್ಟರ್ ಅವ್ರ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದಾಯಿತು. ಅದು ಬಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಅವ್ರದ್ದೆಲ್ಲ ಬರ್ಡೇ ಸೆಲೆಬ್ರೇಷನ್ ಮುಗಿದ್ಮೇಲೆ ಮತ್ತೊಮ್ಮೆ ತನು ಪ್ಲ್ಯಾನ್ ಮಾಡಿದ್ದು ಮಮ್ಮಿ ಡ್ಯಾಡಿಗೆ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ನನಗೆ ಕರ್ಕೊಂಡು ಬಿಟ್ಟು ಹೋಗಿ ಅವಳು ಸ್ವಂತ ದುಡ್ಡಲ್ಲೇ ಅವಳು ಹೋಗಿ ಕೇಕ್ ತೊಗೊಂಡು ಅದಕ್ಕೆ ಇನ್ನೂ ಏನೇನು ಬೇಕು ಎಲ್ಲ ತೊಗೊಂಡು ರೆಡಿ ಮಾಡಿಕೊಂಡು ಬಂದ್ವಿ. ಸೊ ಇಲ್ಲೇ ಇದ್ದರು ಎಲ್ಲರೂ. ಎಲ್ಲರ ಮುಂದೆಯೇ ಅವಳು ಕೇಕ್ ಕಟ್ ಮಾಡಿಸಿದ್ರು. ತುಂಬ ಖುಷಿಪಟ್ಟರು ಆ್ಯಕ್ಚುಲಿ ಶಶಿ ಅಣ್ಣ ಮತ್ತು ಹೇಮಕ್ಕ. ಆಮೇಲೆ ತನುನು ತುಂಬ ಖುಷಿಪಟ್ಟಳು. ಅವರಿಗಂತಾನೇ ಒಂದು ಗಿಫ್ಟ್ ರೆಡಿ ಮಾಡ್ಕೊಂಡು ಬಂದಿದ್ದಳು ತನು. ಸೊ ಆ ಗಿಫ್ಟ್ ಏನಂತ ನೀವೇ ನೋಡಿ ಇವಾಗ. ತನು ಅಪ್ಪ ಅಮ್ಮನಿಗೆ ಗಿಫ್ಟ್ ಕೊಡ್ತಾ ಇರೋದು ನೋಡಿದ್ರೆ ನನಗನ್ನಿಸ್ತಾ ಇತ್ತು, ಮಕ್ಕಳಿಗೋಸ್ಕರ ಅಪ್ಪ ಅಮ್ಮ ಜೀವನ ಪೂರ್ತಿ ಕಷ್ಟಪಡ್ತಾ ಇರ್ತಾರೆ. ಮಕ್ಕಳ ಬಗ್ಗೆ ಕನಸು ಕಾಣ್ತಾ ಇರ್ತಾರೆ ಮತ್ತು ಮಕ್ಕಳಿಗೋಸ್ಕರನೇ ಎಲ್ಲನೂ ತ್ಯಾಗ ಮಾಡ್ತಾ ಇರ್ತಾರೆ. ಅದಕ್ಕಾಗಿಯೇ ತನು ಏನಿದೆಯಲ್ಲ, ನೀವು ಪಡ್ತಾ ಇರೋ ಪ್ರತಿಯೊಂದು ಕಷ್ಟನೂ ನನಗೆ ಗೊತ್ತು ಅಂತ ಹೇಳಿ ಆ ಫೋಟೋ ಮೂಲಕ ಅವಳು ಸಿಹಿ ಉತ್ತರವನ್ನು ನೀಡ್ತಾಯಿದ್ಳು. ಮತ್ತು ತನು ಗಿಫ್ಟ್ ಕೊಟ್ಟಳಲ್ಲ ಫೈನಲಾಗಿ, ಆ ಗಿಫ್ಟ್ ಹಿಂದಿರುವ ಸಂದೇಶ ಏನಂದರೆ ನಾನು ನಿಮ್ಮ ಪ್ರೀತಿಯ ಫಲ ಅಂತ ಹೇಳ್ದಂಗಿತ್ತು. ಆಮೇಲೆ ಹೇಮಂತ್ ಕೂಡ ಬಂದುಬಿಟ್ಟು ಕೇಕ್ ತಿನ್ನಿಸ್ಬಿಟ್ಟು ಕೇಕ್ ಕಟ್ ಮಾಡಿ
ಅಪ್ಪ ಅಮ್ಮನಿಗೆ ಕೇಕ್ ತಿನ್ನಿಸಿ ಖುಷಿಪಟ್ಟ ಅವನು ಕೂಡ. ಅಪ್ಪ ಅಂದರೆ ಶಕ್ತಿ, ಅಮ್ಮ ಅಂದರೆ ಪ್ರೀತಿ, ಮಗ ಅಂದರೆ ಭವಿಷ್ಯ, ಮಗಳು ಅಂದರೆ ಸಂತೋಷ. ಈ ನಾಲ್ವರು ಸೇರಿ ಇರುವ ಮನೆ ಕೇವಲ ಗೋಡೆಗಳ ಕಟ್ಟಡ ಅಲ್ಲ, ಅದು ಒಂದು ಪ್ರಪಂಚ. ಅಪ್ಪ ಹೊರಗೆ ಶ್ರಮಪಟ್ಟು ಮನೆಗೆ ಬಲ ಕೊಡ್ತಾರೆ, ಅಮ್ಮ ಮನೆಯಲ್ಲಿ ಪ್ರೀತಿಯಿಂದ ಎಲ್ಲರನ್ನ ನೋಡ್ಕೋತಾರೆ. ಮಗ ಮಗಳು ಅವರ ಕನಸುಗಳನ್ನು ಮುಂದುವರಿಸುತ್ತಾರೆ. ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅಂತ ಹೇಳಿ ಯಮುನಕ್ಕನು ಬೆಳಗ್ಗೆ ವಿಶ್ ಮಾಡಿದರು. ಸೊ ಸಾಯಂಕಾಲ ಮನೆಗೆ ಬಂದುಬಿಟ್ಟು ಅರಿಶಿನ, ಕುಂಕುಮ, ಬಾಳೆಹಣ್ಣು, ಸೀರೆ ಪ್ರತಿಯೊಂದು ಏನೇನು ಬೇಕು ಎಲ್ಲವನ್ನು ತಂದು ಹೇಮಕ್ಕಗೆ ಕೊಟ್ಟು ಆಶೀರ್ವಾದ ಮಾಡಿ, ಆಮೇಲೆ ಹೇಮಕ್ಕನು ಅವ್ರ ಹತ್ರ ಆಶೀರ್ವಾದ ತಗೊಂಡ್ರು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್, ಶೇರ್ ಜೊತೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.